ವೆಲ್ಕಮ್ ಬ್ಯಾಕ್. ಅಪರಿಚಿತ ಲಿಂಕ್ ಓಪನ್ ಮಾಡುವ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಯಾಮಾರಿದ್ರೂ ಅಕೌಂಟ್ನಲ್ಲಿನ ಹಣ ಮಂಗಮಾಯ ಆಗ್ಬಿಡುತ್ತೆ. ಇಂಟರ್ನೆಟ್ ದುನಿಯಾದಲ್ಲಿ ಹೆಚ್ಚಾಗಿದೆ ಆನ್ಲೈನ್ ವಂಚನೆ. ಬಹುಮಾನದ ಆಸೆಗೆ ಬಿದ್ದು ಹಣ ಕಳ್ಕೊಂಡಿದ್ದಾನೆ ಯುವಕ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಪ್ರದೀಪ್ಗೆ 90,000 ರೂಪಾಯಿ ವಂಚನೆ ಮಾಡಲಾಗಿದೆ. ಬಹುಮಾನ ಬಂದಿದೆ ಅಂತೇಳಿ ಫೋನ್ಪೇ ಹೆಸರಿನಲ್ಲಿ ಅಪರಿಚಿತ ಸಂಖ್ಯೆಯಿಂದ ಲಿಂಕ್ ಸಂದೇಶ ಕಳುಹಿಸಲಾಗಿದೆ. ಈ ಲಿಂಕ್ ಓಪನ್ ಮಾಡ್ತಾ ಇದ್ದಂತೆ ಬ್ಯಾಂಕ್ ಖಾತೆಯಲ್ಲಿದ್ದಂಥ ಹಣಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. ಹಂತ ಹಂತವಾಗಿ 3 ಬಾರಿ 90,000 ಹಣ ಒಟ್ಟಾರೆ ಕಡಿತ ಆಗಿದೆ. ತನ್ನ ಖಾತೆಯಿಂದ ಹಣ ಕಳ್ಕೊಂಡಿದ್ದಾರೆ ಪ್ರದೀಪ್. ಸದ್ಯ ಕಂಗಾಲಾಗಿದ್ದಾರೆ. ಈ ಸಂಬಂಧ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರಕರಣ ಇದು. ಪ್ರದೀಪ್ ಹಣ ಕಳೆದುಕೊಂಡಿರುವಂಥ ಯುವಕ. ಸದ್ಯ ನಿಮ್ಮ ಮೊಬೈಲ್ಗೂ ಕೂಡ ಒಂದಷ್ಟು ಮೆಸೇಜ್ಗಳು ಬರಬಹುದು, ಒಂದಷ್ಟು ಲಿಂಕ್ಗಳು ಬರಬಹುದು. ಈ ಲಿಂಕ್ಗಳನ್ನು ಕ್ಲಿಕ್ ಮಾಡೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಓಪನ್ ಮಾಡಿದೆ ಅಷ್ಟೇ ನನ್ನ ಮೆಸೇಜ್. ಯಾವ ಮೆಸೇಜ್ ಬಂತು? ಯಾವ ಕಡೆ ಯಾರಿಂದ ಬಂತು? ಒಂದು ಮೆಸೇಜ್ ಬಂತು ಯಾವ್ದೋ ಒಂದು ಇದರಿಂದ. ಆ ಮೆಸೇಜ್ ಓಪನ್ ಮಾಡಿದೆ ಅಷ್ಟೇ ನಾನು. ಮೂರು ಮೆಸೇಜ್ ಬಂತು. ಫಸ್ಟ್ ಒಂದು ಮೆಸೇಜ್, ಸೆಕೆಂಡ್ ಲಾಸ್ಟ್ ಮೆಸೇಜ್ OTP ತರ ಬಂದು ಮೆಸೇಜ್ ಬಂತು. ಅದು ಓಪನ್ ಮಾಡಿದೆ ಅಷ್ಟೇ. ರೈತಿಗೆ ಫಸ್ಟ್ 50,000, ಆಮೇಲೆ 30,000, ಆಮೇಲೆ 9,998 ರೂಪಾಯಿ. 3 ಅಮೌಂಟು ಒಂದು ನಿಮಿಷಕ್ಕೆ ಕಟ್ಟಾಯ್ತಿತ್ತು. ಆಮೇಲೆ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿ ಕಾಲ್ ಮಾಡಿ ಹೇಳ್ತಿದ್ರು. ಅದು ಅಕೌಂಟ್ ಲಾಕ್ ಮಾಡ್ಲಿಲ್ಲ ನಮ್ಗೆ. ಇಲ್ಲ ನಮ್ಗೆ ಸಮಸ್ಯೆ ಆಯ್ತು. ಹೆಂಗಿದು ಇದು ಫ್ರಾಡ್ಗಳು ನಡೀತಾ ಇದೆಯಾ? ಏನೋ ನನಗೆ ಗೊತ್ತಿಲ್ಲ. ಪರ್ಸನಲ್ ಮನೆ ಅಮೌಂಟ್ ಇತ್ತು ನನ್ನ ಹತ್ರ. ಅಮೌಂಟ್ ಅವ್ರಿಗೆ ಇದಾಗಿ ಕಟ್ಟಾಗ್ತಿದೆ. ಎಲ್ಲಿಗೆ ದುಡ್ಡು ಕೊಟ್ಟಿದ್ರಿ ಈಗ? ಈಗಿನ ಕಂಪ್ಲೇಂಟ್ ಎಲ್ಲಿ ಮಾಡಿದ್ರಿ? ಕಂಪ್ಲೇಂಟ್ ಇದು ಟೌನ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಅದಕ್ಕೆ ಸೈಬರ್ ಸೆಂಟರ್ ಮಂಡ್ಯ ಕಂಪ್ಲೇಂಟ್ ಮಾಡಿ. ಮೆಸೇಜ್ ಬರೀ ಓಪನ್ ಮಾಡಿದೆ ಅಷ್ಟೇ ನನ್ನ ಮೆಸೇಜ್. ಯಾವ ಮೆಸೇಜ್ ಬಂತು? ಯಾವ ಕಡೆ ಯಾರಿಂದ ಬಂತು? ಒಂದು ಮೆಸೇಜ್ ಬಂತು ಯಾವ್ದೋ ಒಂದು ಇದರಿಂದ. ಆ ಮೆಸೇಜ್ ಓಪನ್ ಮಾಡಿದೆ ಅಷ್ಟೇ ನಾನು. ಮೂರು ಮೆಸೇಜ್ ಬಂತು. ಫಸ್ಟ್ ಒಂದು ಮೆಸೇಜ್, ಸೆಕೆಂಡ್ ಲಾಸ್ಟ್ ಮೆಸೇಜ್ OTP ತರ ಬಂದಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ ನಾವು, ಈ ಸೈಬರ್ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇವೆ. ಇಂಟರ್ನೆಟ್ ದುನಿಯಾ ಬೇರೆ. ಯುವಕನಿಗೆ 90,000 ರೂಪಾಯಿ ವಂಚನೆ ಮಾಡಿದಂಥ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಎಸ್ ಸಂಪತ್, ಇಂದಿನ ಏನು ಇಂಟರ್ನೆಟ್ ದುನಿಯಾದಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ಮೇಲಿನ ಮೇಲೆ ಹೆಚ್ಚಾಗ್ತಾ ಇದೆ. ಎಷ್ಟೆಲ್ಲ ಇಂಟರ್ನೆಟ್ಗಳು ಸೌಲಭ್ಯ ಸಿಗ್ತಾ ಇದೆ, ಅಷ್ಟೆಲ್ಲ ಅವರ ಇದು ಕೂಡ ಈ ತರ ಸೈಬರ್ ವಂಚನೆಗಳು ನಡೀತಾ ಇರುವಂತದ್ದು ದಿನದಿಂದ ಕಾಣ್ತಾ ಇದೆ. ಅದೇ ರೀತಿಯಾಗಿ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಯುವಕನೋರ್ವನಿಗೆ ಒಂದು ಬಹುಮಾನದ ಆಸೆಯನ್ನು ತೋರಿಸಿ ಫೋನ್ ಪೇ ಹೆಸರಿನಲ್ಲಿ ಒಂದು ಅಪರಿಚಿತ ಸಂಖ್ಯೆಯಿಂದ ಲಿಂಕ್ ಅನ್ನು ಕಳಿಸಿದ್ದಾರೆ. ಈ ಲಿಂಕ್ ಅನ್ನು ಓಪನ್ ಮಾಡಿದ ಯುವನಿಗೆ ಈಗ ಹಂತ ಹಂತವಾಗಿ ಏನು 50,000, 30,000, 10,000, 2,000 ಈ ರೀತಿಯಾಗಿ ಸುಮಾರು 90,000 ರೂಗಳನ್ನ ಆತನ ಬ್ಯಾಂಕ್ ಖಾತೆಯಿಂದ ಕಡಿತಗೊಳಿಸಲಾಗಿರುವಂತಹ ಘಟನೆ ನಡೆದಿದೆ. ಏನು ಈ ರೀತಿ ಪ್ರಕರಣದಿಂದ ಆತ ಯುವಕ ಕಂಗಾಲಾಗಿದ್ದಾನೆ. ಯಾಕೆಂದ್ರೆ ಏನು ಕಾರ್ಯ ಕೆಲಸ ಮಾಡುವಂತ ಈ ಒಂದು ಮೇಷ್ಟಿಯಾಗಿರುವಂತ ಯುವಕನಿಗೆ ಈ ರೀತಿಯಾಗಿ ಯಾರೋ ತನಗೆ ಹಾಕಿದಂತ ಹಣವನ್ನ ಕಟ್ಟಡ ಕಾರಣತೆ ಕೊಡಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಪರಿಚಿತ ಸಂಖ್ಯೆಯಿಂದ ನಿಮಗೆ ಬಹುಮಾನ ಬಂದಿದೆ, ಇದನ್ನ ಬಹುಮಾನವನ್ನ ಪಡೆಯಲಿಕ್ಕೆ ನೀವು ಲಿಂಕ್ ಅನ್ನು ಓಪನ್ ಮಾಡಿ ಅಂತ ಹೇಳಿ ಬಂದಿದಂತ ಮೆಸೇಜ್ ಅನ್ನ ನಂಬಿ ಆತ ಏನು ಆ ಲಿಂಕ್ ಅನ್ನು ಓಪನ್ ಮಾಡ್ತಿದ್ದಾಗೇನೆ ಈ ರೀತಿ ಹಣ ಕಟ್ಟಾಗಿದೆ. ಆದ್ರಿಂದ ಇಂತಹ ಪ್ರಕರಣಗಳು ಮೇಲಿನ ಮೇಲೆ ನಡೆಯುವ ಮುನ್ನ ಈಗ ಈ ಪ್ರಕರಣಗಳು ನಡೀತಾ ಇವೆ. ಇಂತಹ ಪ್ರಕರಣಗಳಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾವುದೇ ರೀತಿಯಿಂದ ಅಪರಿಚಿತ ಸಂಖ್ಯೆಯಿಂದ ಬಂದಂತಹ APK ಲಿಂಕ್ ಆಗಿರ್ಬೋದು ಅಥವಾ ಈ ರೀತಿಯ ಬಹುಮಾನದ ಲಿಂಕ್ ಯಾರು ಕೂಡ ಇದನ್ನ ಓಪನ್ ಮಾಡಬಾರ್ದು ಅಂತ ಹೇಳಿ ಆತನು ಕೂಡ ಮನವಿಯನ್ನು ಮಾಡಿದ್ದಾನೆ. ಈಗಾಗಲೇ ಕೂಡ ಹಣ ಕಳೆದುಕೊಂಡಂತ ಯುವಕ ಪ್ರದೀಪ್ ಇದ್ದಾನೆ. ಈತ ಏನು ಪಟ್ಟಣ ಪೊಲೀಸ್ ಠಾಣೆ ಸೇರಿದಂತೆ ಸೈಬರ್ ಪೊಲೀಸ್ ಠಾಣೆಗೂ ಕೂಡ ಈಗ ದೂರನ್ನ ದಾಖಲಿಸಿದ್ದಾನೆ. ಏನು ತನಗೆ ಈ ರೀತಿ ವಂಚನೆ ಆಗಿದೆ, ಅಪರಿಚಿತ ಸಂಖ್ಯೆಯಿಂದ ಬಂದಂತಹ ಒಂದು ಲಿಂಕ್ ಇಂದ ನನಗೆ ಈ ರೀತಿ ವಂಚನೆ ಆಗಿದೆ. ಆ ರೀತಿ ಹಾಗಾಗಿ ಕೂಡ ಇಂತಹ ಪ್ರಕರಣಗಳು ಯಾರು ಕೂಡ ಜನರು ಎಚ್ಚರಿಕೆ ವಹಿಸಬೇಕು. ಇಂತಹ ಸಂಖ್ಯೆಯಿಂದ ಬಂದಂತಹ ಏನು ಮೆಸೇಜ್ಗಳ ಅಥವಾ ಸಂದೇಶ ಏನಿದೆ, ಲಿಂಕ್ಗಳಿದೆ, ಏನು ಆಪ್ಗಳ ಲಿಂಕ್ ಇದೆ, ಅದನ್ನು ಓಪನ್ ಮಾಡಬಹುದು ಅಂತ ಮನವಿಯನ್ನ ಮಾಡಿ ಈಗಾಗಲೇ ಕೂಡ ಪೊಲೀಸ್ ಠಾಣೆಗೆ ದೂರ ನೀಡೋದ್ರಿಂದ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಪಡೆದು ಈಗ ತನಿಖೆಯನ್ನು ನಡೆಸಿದ್ದಾರೆ. ಏನೀಗ ಸಮಾಜದಲ್ಲಿ ನಡೆಸಿರುವಂತಹ ಒಂದು ಆನ್ಲೈನ್ ದುನಿಯಾದಲ್ಲಿ ಎಲ್ಲವೂ ಕೂಡ ಈ ರೀತಿ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಿರೋದಾಗಿ ಜನರು ಕೂಡ ಜಾಗ್ರತೆ ವಹಿಸಬೇಕಾಗಿರುವಂತಹ ಅಗತ್ಯ ಇರುವಂತದ್ದು ಸಂಪತ್. ರಾಘವೇಂದ್ರ, ಇನ್ನೊಂದು ಕಡೆಯಲ್ಲಿ ವ್ಯಕ್ತಿಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಹೇಳಿದ್ದಾರೆ? ಸದ್ಯಕ್ಕೆ ಪೊಲೀಸರು ಏನೀಗ ಈ ಒಂದು ಹಣ ಕಳೆದುಕೊಂಡ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾವ ಬ್ಯಾಂಕ್ ಮತ್ತು ಯಾವ ನಂಬರ್ ಇಂದ ಕಾಲ್ ಬಂತು ಕೂಡ ಮಾಹಿತಿಯನ್ನು ಪಡ್ಕೊಂಡು ಸದ್ಯಕ್ಕೆ ಈ ಒಂದು ಪ್ರಕರಣ ಸೈಬರ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತೀವಿ. ಯಾಕಂದ್ರೆ ಇದು ಸೈಬರ್ ವಂಚನೆ ಆಗಿರೋದ್ರಿಂದ ಸೈಬರ್ ಠಾಣೆಯಲ್ಲಿ ನೀವು ಕೂಡ ದೂರನ ಕೊಡಿ ಅಂತ ಹೇಳಿ
ಈ ಒಂದು ಪ್ರಕರಣವನ್ನು ಸೈಬರ್ ಪೊಲೀಸರಿಗೆ ವರ್ಗಾವಣೆ ಮಾಡಿದ್ದಾರೆ. ಜೊತೆಗೆ ಸೈಬರ್ ಪೊಲೀಸರು ಕೂಡ ಈತನ ಒಂದು ಖಾತೆಯ ಮಾಹಿತಿಯನ್ನು ಪಡ್ಕೊಂಡು ಯಾರಿಗೆ ಹಣ ಹೋಗಿದೆ, ಎಷ್ಟೊತ್ತಿಗೆ ಹೋಗಿದೆ ಮತ್ತು ಯಾವುದೆಲ್ಲ ಆಗಿದೆ ಅನ್ನೋದು ಕೂಡ ಮಾಹಿತಿಯನ್ನು ಪಡ್ಕೊಂಡು ಸದ್ಯಕ್ಕೆ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಆದ್ರೆ ಸದ್ಯಕ್ಕೆ ಆಗಿರುವಂತಹ ಆ ವ್ಯಕ್ತಿ ಈಗ ಕಂಗಾಲಾಗಿರುವಂತದ್ದು. ಥ್ಯಾಂಕ್ ಯು ರಾಘವೇಂದ್ರ ಗಂಜಾಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.